ಈಗ ಸಡನ್ನಾಗಿ ಏನೋ ಕರೋನಾ ಬಂತು ಅಥವಾ ಇನ್ನೇನೋ ಆಯಿತು, ಕೆಲವು ಸ್ಪಾಂಟೇನಿಯಸ್ ಡಿಸಿಷನ್ ತೊಗೊಬೇಕಾಗತ್ತೆ. ಪೋಲಿಂಗ್ ಮಾಡೋಕ್ಕಾಗಲ್ಲ ನಿಮಗೆ. ಅಂಥದ್ದು ನೀವು ಡಿಸಿಷನ್ ತೊಗೊಂಡು ನಾವು ಅದನ್ನೇ ಮಾಡಿದ್ದೀವಿ, ಅದು ಒಂದು 6 ತಿಂಗಳು ಒಂದ್ಸತಿ ಪೋಲಿಂಗ್ ಮಾಡ್ತೀವಿ ಅಥವಾ ವರ್ಷಕ್ಕೆ ಒಂದ್ಸತಿ ಪೋಲಿಂಗ್ ಮಾಡ್ತೀವಿ ಅನ್ಕೊಂಡು ಅದರಲ್ಲಿ ಅವನು ಅದನ್ನು ಹೇಳಬೇಕು. ಆ್ಯಕ್ಚುಲಿ ನಾನು ಈ ಥರ ಜನಗಳು ಕೇಳಿದೆ ಈ ಡಿಸಿಷನ್ ತೊಗೊಂಡೆ ಬಿಕಾಸ್ ಆಫ್ ದಿಸ್ ರೀಸನ್, ನೀವು ಕರೆಕ್ಟ್ ಅಂದರೆ ನಾನು ಮುಂದುವರಿಸಿ ಅಂತ. ಈಗ ಅವ್ನು ತಪ್ಪು ಮಾಡಿದ್ರೆ ಆ ಥರ ಜನಕ್ಕೆ ಇಳಿಸುವಂಥ ರೈಟ್ಸ್ ಇರಬೇಕು. ರೈಟ್ ಟು ರೀಕಾಲ್ ಬರಬೇಕು ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನಲ್ಲಿ, ಅದಿಲ್ಲ ಇವಾಗ. ಸೊ ಅದನ್ನು ಮತ್ತೆ ಯಾರು ಡಿಮಾಂಡ್ ಮಾಡಬೇಕು? ನಾವೇ ಡಿಮಾಂಡ್ ಮಾಡಬೇಕು, ಜನಗಳು ಅಲ್ವಾ? ಅದಕ್ಕೊಂದು ದಾರಿ ಮಾಡಿದ್ದೀವಿ ಅಷ್ಟೇ ನಾವು. ಸರ್, ಇವಾಗ ನೀವು ಹೇಳಿದ್ರಿ ಜನಗಳ ತೀರ್ಮಾನ ಅಂದರೆ ಅವ್ರಿಗೆ ಬಿಟ್ಬಿಡ್ತೀವಿ ನಾವು, ಅವ್ರು ಯಾವ ಥರ ತೀರ್ಮಾನ ತಗೊಳ್ತಾರೆ ಅಂತ. ಈಗ ಜನಗಳ ಅಭಿಪ್ರಾಯವನ್ನು ಎಲ್ಲ ಒಂದು ಒಗ್ಗೂಡಿಸಿ ಅದಕ್ಕೆ ಅಂತ ಒಂದು ಸಮಿತಿ ಕೂಡ, ಪ್ರಾದೇಶಿಕ ಸಮಿತಿ ಕೂಡ ರಚನೆ ಮಾಡಬೇಕಾಗತ್ತೆ. ಸೊ ಇವಾಗ ಜನರ ಮೇಲೆ ಎಲ್ಲ ಬಿಟ್ರಿ ಅಂತಂದರೆ ಆ ಸಮಿತಿ ಕತೆ ಏನು ಅಂತ? ಏನು ಜನರ ಮೇಲೆ ಏನು ಬಿಟ್ಟಿರೋದು? ಇವಾಗ ಎಲೆಕ್ಷನ್ ಜನರ ಮೇಲೆ ತಾನೇ ಬಿಟ್ಟಿರೋದು. ಇವಾಗ ಎಲೆಕ್ಷನ್ ಆಯ್ತು ಸರ್, ಇವಾಗ ಅಧಿಕಾರ ನಾನು ಹೇಳಿ ಎಲೆಕ್ಷನ್ ಇವಾಗ ಜನರ ಮೇಲೆ ತಾನೇ ಬಿಟ್ಟಿರೋದು. 5 ವರ್ಷಕ್ಕೆ ಒಂದ್ಸತಿ ಎಲೆಕ್ಷನ್ ಬರುತ್ತೆ, ಎಲ್ಲ ಜನರ ಮೇಲೆ ಬಿಟ್ಟಿದ್ದೀವಿ. ಇವಾಗ ಜನನೇ ಡಿಸೈಡ್ ಮಾಡ್ತಾರೆ ಯಾರು ಮುಖ್ಯಮಂತ್ರಿ, ಯಾವ ಪಕ್ಷ ಬರಬೇಕು, ಯಾರು MLA ಆಗಬೇಕು, ಜನನೇ ತಾನೇ ಡಿಸೈಡ್ ಮಾಡೋದು. ಹಂಗಾರೆ ಇದೇ ರಾಂಗ್ ಇರ್ಬೇಕು. ಹಂಗಾರೆ ಜನ ಡಿಸೈಡ್ ಮಾಡಬಾರ್ದಂಗಾರೆ. ಅಲ್ಲ ಸರ್, ಒಂದು ಸಮಿತಿ ಅಂತ ಬೇಕು. ಇವಾಗ ಈಗ ಎಲೆಕ್ಷನ್ಗೆ ಸಮಿತಿ ಇದೆಯಾ? ವೋಟರ್ ಸಮಿತಿ ಅಂತಿದೆಯಾ? ಏನಿಲ್ಲ ಅಲ್ವಾ? ವೋಟರ್ಸ್ ಎಲ್ಲ ಕನೆಕ್ಟ್ ಆಗಿ ಅವ್ರವ್ರ ಏರಿಯಾದಲ್ಲಿ ಅವ್ರು ಎಲೆಕ್ಟ್ ಮಾಡ್ತಾರೆ ಅಲ್ವಾ? ವೋಟರ್ಸ್ ಎಲ್ಲ ಅವ್ರವ್ರ ಏರಿಯಾ MLA ತಾನೇ ಎಲೆಕ್ಟ್ ಮಾಡ್ತಾರೆ. ಇದನ್ನು ಈಸಿ ಮಾಡಿ ಎಲೆಕ್ಷನ್ ಅನ್ನೋದನ್ನು ನೀವು ಹೋಗಿ ಬೂತ್ ಹತ್ರ ನಿಂತ್ಕೊಂಡು ಇದು ಮಾಡಿ ಆ ಥರ ಬೇಡ. ಆ್ಯಕ್ಚುಲಿ ಮೇಕ್ ಇಟ್ ಯೂಸ್ ಟೆಕ್ನಾಲಜಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತಿದೆ. ನೀವು ಏನು ಹ್ಯಾಕೆ ಮಾಡೋಕ್ಕಾಗಿರೋ ಟೆಕ್ನಾಲಜಿಗಳು ಇದ್ದಾವೆ. ಅಂಥ ಟೆಕ್ನಾಲಜಿ ಇಟ್ಕೊಂಡು ಪೋಲಿಂಗ್ ಆರಾಮಾಗಿ ಫೋನಲ್ಲಿ ನೀವು ಮಾಡ್ಬೋದಲ್ವಾ? ಇಡೀ ನಾವು ಫೋನಲ್ಲಿ ಕಳಿತೀವಿ. ನನ್ನ ಏರಿಯಾಗೆ ಇಷ್ಟು ಫಂಡ್ ಬಂದಿದೆ, ನನ್ನ ರೋಡ್ಗೆ ಇಷ್ಟು ಫಂಡ್ ಬಂದಿದೆ, ಒಂದು ರೋಡ್ ಆಗ್ತಾ ಇದ್ದಾರೆ, ಇಲ್ಲಿ ಮೋರಿ ಆಗಿತ್ತಾ ಇದ್ದಾರೆ, ಆ ಥರ ಸಣ್ಣ ಪುಟ್ಟ ಇನ್ವಾಲ್ವ್ ಆಗ್ಬೋದಲ್ವ ನಾನು? ಬೇಕಾ? ಇದು ಯಾರಿಗೆ ಕೊಟ್ಟಿದ್ದಾರೆ ಕಾಂಟ್ರಾಕ್ಟು, ಯಾವ ಗ್ರೇಡ್ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ ಮೆಟೀರಿಯಲ್ಲು, ಯು ಕ್ಯಾನ್ ಆ್ಯಕ್ಚುಲಿ ಓಪನ್ ಆಗಿ ಇಡ್ಬೋದಲ್ವ ಅದನ್ನು? ಅವಾಗ ತಾನೇ ನಾನು ಅದೇ ಹೇಳಿದ್ದು, ಜನಗಳು ಅವಾಗ ತಾನೇ ಇನ್ವಾಲ್ವ್ ಆಗ್ತಾರೆ. ಅವಾಗ ನಾಲೆಡ್ಜ್ ಬೆಳೀತದೆ ಜನಗಳದ್ದು. ಓ ಕನ್ಸ್ಟ್ರಕ್ಷನ್ ಅಂದ್ರೆ ಹಿಂಗೆ, ಓ ಫ್ಲೈಓವರ್ ಅಂದ್ರೆ ಹಿಂಗೆ, ರೋಡ್ ಅಂದ್ರೆ ಹಿಂಗೆ, ಓ ಇದಿಲ್ಲಿ ರೆಡಿ ಆಗುತ್ತೆ. ಇಟ್ಸ್ ಆಲ್ಸೋ ಒಂದು ಲೈಕ್ ಎಜುಕೇಷನ್ ತಾನೇ ಇದು. ನಿಮ್ಮ ಒಂದು ವೆಬ್ಸೈಟ್ ನೋಡಿದಾಗ ಪ್ರಣಾಳಿಕೆಗಳು ಇಲ್ಲ. ಈ ಥರ ನಾವು ಹಿಂಗೆ ಮಾಡ್ತೀವಿ, ಆ ಥರ ಪ್ರಣಾಳಿಕೆಗಳನ್ನ ಇಟ್ಕೊಂಡಿಲ್ಲ. ಅದ್ರ ಮೇನ್ ರೀಸನ್ ಏನಾಗಿರ್ಬೋದು ಅಂತ? ಯಾಕಂದ್ರೆ ಇವಾಗ ಜನಗಳಿಗೆ ಗೊತ್ತಾಗಬೇಕು ಸರ್, ನಿಮ್ಮ ಸರ್ಕಾರ ಬಂತಂದ್ರೆ. ಇಲ್ಲಮ್ಮ, ಇದೇ ಅಮ್ಮ ನಾನು ಹೇಳಿದ್ದು. ಇಟ್ ಈಸ್ ಆ್ಯಕ್ಚುಲಿ ಪೀಪಲ್ಲೇ ದೇಶನ ಆಳ್ದಂಗೆ ಅಷ್ಟೇ. ಅದು ಅರ್ಥ ಆಯ್ತಾ ನಿಮಗೆ? ಪ್ರಣಾಳಿಕೆ ನಾನು ಇವಾಗ ನೋಡಿ, ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಪ್ರಣಾಳಿಕೆ ಕೊಡಬೇಕಂದ್ರೆ ಅದಕ್ಕೆ ಬಡ್ಜೆಟ್ ಇಟ್ಟು ಇಷ್ಟು ವರ್ಷ ಕಾಲಮಿತಿ ನಾವು ಇದನ್ನು ಮಾಡ್ತೀವಿ ಅಂತ ವಿತ್ ಎಕ್ಸ್ಪರ್ಟ್ಸ್ ಇಟ್ಕೊಂಡು ನಾನು ಪಕ್ಕಾ ಪ್ಲ್ಯಾನ್ ಮಾಡಿ ಇದನ್ನು ಮಾಡಿಲ್ಲ ಅಂದರೆ ನಾನು ಇಳಿಸೋ ಒಂದು ಅಧಿಕಾರ ನಿಮ್ಮ ಕೈಲಿದೆ ಅಂತ ಹೇಳಿದಾಗ ಅದು ಸೂಕ್ತವಾದ ಪ್ರಣಾಳಿಕೆ. ಕರೆಕ್ಟ್ ತಾನೆ? ಸುಳ್ಳು ಪ್ರಣಾಳಿಕೆ ಅಲ್ಲ ನಾನು ಹೇಳ್ತಾರೆ. ಕರೆಕ್ಟ್ ತಾನೆ? ಅದು ತಾನೇ ನಿಮ್ಗೆ ಬೇಕಾಗಿರೋದು. ಬೇಡವಾ ಹೇಳಿ, ನೀವು ಜನಗಳಾಗಿ ಯೋಚನೆ ಮಾಡಿ ಹೇಳಿ ಅಲ್ವಾ? ನಾನೇನೋ ಒಂದು ಪ್ರಣಾಳಿಕೆ ಕೊಟ್ಟೆ ಅನ್ಕೊಳ್ಳಿ, ಅದನ್ನು ಕರೆಕ್ಟಾಗಿ ಕೊಟ್ಟು ಅಕಸ್ಮಾತ್ ನಾನು 2 ವರ್ಷದಲ್ಲಿ ಈ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ನನ್ನ ನೀವು ಕೆಳಗೆ ಇಳಿಸ್ಬೋದು ಅಂದಾಗ ನನಗೊಂದು ಪ್ರೆಷರ್ ಇರುತ್ತೆ. ನಾನು ಆಶ್ವಾಸನೆ ಕೊಟ್ಟಿದ್ದೀನಿ, ಇಟ್ಸ್ ಎ ಪ್ರಾಮಿಸ್. ನನ್ನ ವೋಟ್ ಹಾಕಿ ನನ್ನ ಕೆಲಸ ಕೊಟ್ಟಿದ್ದಾರೆ, ಐ ಹ್ಯಾವ್ ಟು ಡೂ ದಟ್. ಬಿಕಾಸ್ ನೀವು ನಂಗೆ ಸಂಬಳ ಕೊಡ್ತಿದ್ದೀರಾ, ಫೆಸಿಲಿಟಿ ಕೊಡ್ತಿದ್ದೀರಾ, ಕಾರ್ ಕೊಡ್ತೀರಾ, ಬಂಗ್ಲೆ ಕೊಡ್ತಿದ್ದೀರಾ, ಪ್ರತಿಯೊಂದು ನನಗೆ ಕೊಡ್ತಿದ್ದೀರಾ, ಗೌರವ ಕೊಡ್ತಿದ್ದೀರಾ. ನಾನು ಇಷ್ಟು ಕೆಲಸ ಮಾಡಲೇಬೇಕು ತಾನೇ? ಮಾಡಿ ಅದನ್ನು ನಿಮಗೆ ಟ್ರಾನ್ಸ್ಪರೆಂಟಾಗಿ ಹೇಳಬೇಕು. ನೋಡಿ, ಇಷ್ಟು ದುಡ್ಡಲ್ಲಿ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಮಾಡಿದ್ದೀನಿ ಅಂತ. ಇನ್ನೂ ಚಿಕ್ಕದಾಗಿ ಹೇಳ್ತೀನಿ ಕೇಳಿ ನೀವು, ಯಾಕಂದರೆ ಇದು ಗೌರ್ಮೆಂಟ್ ಅನ್ನೋದೇ ನಮಗೇನೋ ಒಂದು ಭ್ರಮೆ ಥರ ಆಗೋಗ್ಬಿಡಿ. ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ವೋಟ್ ಮಾಡೋದು ಒಂದೇ ಕೆಲಸನಕ್ಕೋಸ್ಕರ ಇದು ಅರ್ಥ ಆಗ್ತಿಲ್ಲ. ನಾನು ಅದಕ್ಕೆ ಚಿಕ್ಕದಾಗಿ ಹೇಳ್ತೀನಿ. ಒಂದು ಮನೆ ಕಟ್ತೀರಾ, ಆರ್ಕಿಟೆಕ್ಟ್ ಹತ್ರ ಹೋಗ್ತಿರ್ತಾನೆ, ಇಂಜಿನಿಯರ್ ಹತ್ರ ಹೋಗ್ತಿರ್ತಾನೆ. ಅವ್ರು ಆರ್ಕಿಟೆಕ್ಟ್ ಹತ್ರ ಒಂದು ಹೇಳ್ತೀರಾ, ಒಂದು ಪ್ಲ್ಯಾನ್ ಕೊಡಿ ನನಗೆ ಅಂತ. ಅವನು ಇವಾಗ ಹೆಂಗಿದೆ ಟೆಕ್ನಾಲಜಿ, ಅವನು ವಾಕಿನ್ ಇದ್ರ ಥರ ತೋರಿಸ್ಬಿಡ್ತಾರೆ ಏನೋ ಇದರಲ್ಲಿ ಅಲ್ವಾ? ಹಿಂಗೆ ಬರುತ್ತೆ ನಿಮ್ಮ ಹಾಲು, ಹಿಂಗೆ ಹೋಗುತ್ತೆ, ಹಿಂಗೆ ರೂಮ್ ಬರುತ್ತೆ, ನೋಡಿ ಮೇಲ್ಗಡೆ ಈ ಲೈಟ್ ಬರುತ್ತೆ, ಇದು ಬೇಡವಾ, ಲೈಟ್ ಟಕ್ಕನ್ನು ಚೇಂಜ್ ಮಾಡಿ ಈ ಲೆವೆಲಿಗೆ ತೋರಿಸ್ತಾರೆ. ನೆಕ್ಸ್ಟ್ ಅದನ್ನು ಎಷ್ಟು ಬಡ್ಜೆಟ್ ಆಗುತ್ತೆ, ಏನಾಗುತ್ತೆ, ಇಂಟೀರಿಯರ್ಗೆ ಎಷ್ಟು ಎಲ್ಲ ಕೊಡ್ತಾ ಇರ್ತಾನೆ. ನೀವು ಒಂದು ಪ್ಲ್ಯಾನ್ ಮಾಡ್ತೀರಾ, ನಾವು 2 ಕೋಟಿಲಿ ನಾನು ಮನೆ ಕಟ್ತೀನಿ, 3 ಕೋಟಿಲಿ ನಾನು ಮನೆ ಕಟ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊತೀರಾ. ಹೌದು ತಾನೆ? ಈಗ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಬಿಟ್ಬಿಟ್ರೆ 3 ಕೋಟಿ ಕೊಡ್ರಿ, ನಾನು ಕಟ್ಕೊಡ್ತೀನಿ ನಿಮ್ಮ ಮನೆ ಅಂತ. ನಿಮ್ಗೆ ಇಷ್ಟ ಆಗುತ್ತಾ? ಮನೆ ಸಿಗಲ್ವಲ್ಲ ನಮಗೆ, ನಮಗೆ ಬೇಕಾಗಿದ್ದ ಥರದ ಮನೆ ಸಿಗಲ್ಲ ಅಲ್ವಾ? ದೇಶನೂ ನಮಗೆ ತಾನೆ, ರಾಜ್ಯನೂ ನಮಗೆ ತಾನೆ. ಅಲ್ಲಿ ಇನ್ವಾಲ್ವ್ ಆಗೋಕ್ಕಾಗತ್ತೆ ನಂದು ಅಂತ. ಇಲ್ಲೊಂದು 5 ನಿಮಿಷ ಇನ್ವಾಲ್ವ್ ಆಗೋಕ್ಕಾಗಲ್ವಾ? ಆಗುತ್ತೆ. ನಾನು ನಿಮ್ಗೆ ಬಿಟ್ಟಿಲ್ಲ ಅಷ್ಟೇ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಇನ್ನೊಬ್ಬನ ತೋರಿಸಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಓಕೆ ರೀ, ನೋಡ್ರಿ ಅಲ್ಲೆಲ್ಲ ಅವರೆಲ್ಲ ಇನ್ವಾಲ್ವ್ ಆಗ್ತಾರೇನ್ರಿ, ಎಲ್ಲ ಏನೋ ಇದಾಗ್ಬಿಡುತ್ತೆ ಆಮೇಲೆ ಅಷ್ಟೇ ಅಂತ ಹೆದರಿಸ್ತೀನಿ ನಾನು. ಜನಕ್ಕೆಲ್ಲ ಅಧಿಕಾರ ಕೊಟ್ಟರೆ ಆಮೇಲೆ ಬನಾನಾ ರಿಪಬ್ಲಿಕ್ ಆಗ್ಬಿಡೋದು ನಮ್ಮ ದೇಶ. ಸುಮ್ಮನೆ ಇರ್ರಿ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ನಾನು ಮಾಡ್ತೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲೇನ್ರಿ ಅಂತೀನಿ.
ಆಮೇಲೆ ನಮಗೂ ಅಷ್ಟೇ ಯಾರೋ ಒಬ್ಬೊಬ್ಬಂದು ಮಾಡ್ಕೊಳ್ಳಿ ಬಿಡು ಅಂತ. ಹಂಗಾಗ್ಬಾರ್ದಲ್ವಾ. ಪ್ರಜಾಕೀಯ ಪಕ್ಷ ನೀವು ಕಟ್ತೀರಾ, ಆದರೆ ಎಲ್ಲೂ ನೀವು ಕಂಟೆಸ್ಟ್ ಮಾಡೋದಿಲ್ಲ. ಜನಗಳನ್ನ ನೀವು ಇಡ್ತೀರಾ, ಯುವಕರನ್ನ ನೀವು ಮುಂದೆ ತೊಗೊಂಡ್ಬರ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಅನ್ಸುತ್ತೆ ಏನಪ್ಪ ಅಂತಂದರೆ, ಉಪೇಂದ್ರ ಅವರ ಒಂದು ಇಷ್ಟೊಂದು ಅವರು ಅವ್ರು ಇಷ್ಟೊಂದು ಫೇಮಸ್ ಆಗಿದ್ದಾರೆ, ಸೊ ಅವರೇ ಹೋಗಿ ಕಾಂಟೆಸ್ಟ್ ಮಾಡಿದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇಲ್ಲ, ಅದು ಆಗಬಾರ್ದು ಅಂತ ಮತ್ತೆ ಫೇಮಸ್ ವ್ಯಕ್ತಿ ನೋಡಿ ಓಟ್ ಹಾಕೋದು. ಓಕೆ ನೋಡಿ, ಅದು ಮತ್ತೆ ರಾಜಕೀಯನೇ. ಇಲ್ಲಿ ಉಪೇಂದ್ರ ಗೆದ್ರೆ ರಾಜಕೀಯ ಪ್ರಜಾಕೀಯ ಆಗಲ್ಲ. ಅಲ್ಲ ಸರ್, ಇವಾಗ ನಿಮ್ಮ ಒಂದು ಪ್ಲೇಸ್ ಅಲ್ಲೇ ಬೇರೆಯವ್ರು ಇದ್ದಿದ್ರೆ ಅದು ಹಂಗೆ ಮಾಡ್ತಾ ಇದ್ರು ಸರ್. ಇವಾಗ ನಿಮ್ಮ ಅಂಡರ್ ಅಲ್ಲಿ ಎಲ್ಲ ಕೆಲಸ ಆಗ್ತಾ ಹೋಗುತ್ತೆ. ಅಂಡರ್ ಏನಿಲ್ಲ, ಅಂಡರ್ ಟಾಪರ್ ಏನಿಲ್ಲ ಇಲ್ಲ ಆ್ಯಕ್ಚುಲಿ. ಇಟ್ ಈಸ್ ಒಂದು ಸಿಸ್ಟಮು. ನಾನೆಲ್ಲ ಯುವಕರನ್ನು ಬರೆದೀನಿ, ಬರ್ತಾ ಇದ್ದಾರೆ. ನಾನು ಮಾಡಿದ್ರು ಹಂಗೆ ಕೆಲಸ ಮಾಡಬೇಕು, ಇನ್ನೊಬ್ಬ ಯಾರೋ ಮಾಡಿದ್ರು ಹಂಗೆ ಕೆಲಸ ಮಾಡಬೇಕು. ಅಲ್ಲಿ ಏನು ಇಲ್ಲ. ನನಗೂ SOP ಅಂದರೆ ನನಗೂ SOP ಅಪ್ಲೈ ಆಗುತ್ತೆ. ನಾನು ಯಾಕೆ ಇಲ್ಲಿ ನಿಲ್ತಾ ಇಲ್ಲ ಅಂದರೆ, ಬಿಕಾಸ್ ಮತ್ತೆ ಏನೋ ಉಪೇಂದ್ರನ ಓಟ್ ಹಾಕ್ತೀನಿ ಅನ್ನೋದು, ಉಪೇಂದ್ರ ಅವ್ನು ಮಾಡೆಲ್ ಮಾಡಿ ತೋರಿಸ್ಲಿ ಇದನ್ನೆಲ್ಲ ಅನ್ನೋದು. ನಾನು ಹೇಳ್ತಿರೋದು ನಾನು ಮಾಡ್ತೀನಿ ಅನ್ನೋದೆಲ್ಲ ಹೇಳ್ತಿರೋದಿಲ್ಲ. ನಾವೆಲ್ಲರೂ ಸೇರ್ಕೊಂಡು ಮಾಡೋ ಸಿಸ್ಟಮ್ ಹೇಳ್ತಾ ಇರೋದು. ಅಗೇನ್ ನೀವು ಬಿಟ್ಬಿಡ್ಬಾರ್ದು ಆ್ಯಕ್ಚುಲಿ. ನೀವು ಬಿಟ್ಟರೆ ನಾನೇನು ಮಾಡಬಲ್ಲೆ? ಮತ್ತೆ ನಾನು ತಲೆ ಒಪ್ಪಿಟ್ಟು ನಾನೇನೋ ಮಾಡೋಕ್ಕೆ ಹೋಗ್ತೀನಿ ಅಷ್ಟೇ. ನಾನು ಹೇಳಿದ್ದು ನಿಮ್ಮ ಮನೆ ಕಟ್ತಾ ಇದ್ದೀನಿ ನಾನು, ನೀವು ನನಗೆ ಬಿಟ್ಬಿಟ್ರೆ ಮನೆ ಕಟ್ಕೊಳ್ಳಿ ಅಂತ. ಇಲ್ಲ ರೀ, ನಾನು ಯಾರನ್ನು ನಂಬಲ್ಲ. ಬಟ್ ಉಪೇಂದ್ರ ಚೆನ್ನಾಗಿ ಮಾತಾಡ್ತಾನೆ, ಅವ್ನಿಗೆ ಕೊಟ್ಬಿಡ್ತೀನಿ 3 ಕೋಟಿ ಮನೆ ಕಟ್ಕೊಟ್ಬಿಡ್ಲಿ ಅಂತ ಹೇಳ್ತೀರಾ ನೀವು? ಇಲ್ಲ, ಹಂಗೆ ಹೇಳ್ತಾರೆ ಅಂತ ನಾನು ಮಾಡ್ತಾ ಇಲ್ಲ. ಇನ್ವಾಲ್ವ್ ಆಗ್ಬೇಕು. ಮತ್ತೆ ನೀವು ಫಸ್ಟ್ ತೋರಿಸ್ರಿ, ನನಗೆ ಡಯಾಗ್ರಾಮ್ ತೋರಿಸ್ರಿ, ಏನಾಗುತ್ತೆ, ಒಂದೆರಡು ಸ್ಕೆಚ್ಗಳು ತೋರಿಸ್ರಿ, ಮನೆ ಹೆಂಗೆ ಬರುತ್ತೆ ಅಲ್ವಾ? ಕೇಳ್ಬೇಕು ತಾನೆ ನೀವು. ಆಮೇಲೆ ನನಗೆ ಇಲ್ಲಿ ಬೇಡ ರೀ, ಈ ಟೈಲ್ಸ್ ಬೇಡ ರೀ, ತೆಗೀರಿ ಅಂತಲೇ ನೀವು ಹೇಳಬೇಕು. ಈ ಥರ ಬರಬೇಕು ಅನ್ನೋಕ್ಕೋಸ್ಕರ ನಾನು ಬೇಡ, ಮತ್ತೆ ಆ ರಾಜಕೀಯದ ಮೈಂಡ್ಸೆಟ್ ಬೇಡ, ಮತ್ತೆ ಒಬ್ಬ ನಾಯಕನ ನೋಡೋದು, ಒಬ್ಬ ಏನೋ ಫೇಮಸ್ ವ್ಯಕ್ತಿನ ನೋಡೋದು, ಅದಿರಬಾರ್ದು. ವಿಚಾರಗಳು ನೋಡಿ, ಮತ್ತೆ ವ್ಯಕ್ತಿನ ನೋಡಬೇಡಿ ಅಂತ. ಈಗ ನನ್ನ ಜೊತೆ ನಿಂತಿರೋನು ಯಾರು ಅಂದರೆ ನಿಮ್ಗೆ ಗೊತ್ತಿರಲ್ಲ, ನೀವು ಓಟ್ ಹಾಕ್ತೀರಾ? ಯಾರ್ರೀ, ನಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ, ಹೆಂಗ್ರಿ ಓಟ್ ಹಾಕೋದು ಅಂತಾರೆ. ಯಾಕೆ ಬೇಕು ನಿಮ್ಗೆ ಯಾರು ಅನ್ನೋರು? ನೀವು ಈ ವಿಚಾರ ನೋಡಿ, SOP ನೋಡಿ, ಹಿಂಗೆ ಕೆಲಸ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ನೀವು ಎಲೆಕ್ಟ್ ಮಾಡಿದ್ರ ಮೇಲೆ ಹಂಗೆ ಮಾಡಿಲ್ಲ ಅಂದರೆ ಬನ್ನಿ, ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ಉಪೇಂದ್ರ ಲೀಡ್ ತೊಗೊತಾನೆ, ನೀವು ನನ್ನ ಜೊತೆ ಬರಬೇಕು. ಅವನ್ನ ಕೆಳಗೆ ಇಳಿಸೋ ಜವಾಬ್ದಾರಿ ಇದೆ ನಮಗೆ. ಅಲ್ಲೊಂದು ಪ್ರೊಟೆಸ್ಟ್ ಆಗಬೇಕು, ಇಲ್ಲಾಂದರೆ ಆಗಲ್ಲ ಅದು. ಯಾಕಂದ್ರೆ ನೀವು ಇಳಿಸೋಕ್ಕಾಗಲ್ಲ. ಯಾಕಂದರೆ ದೇರ್ ಇಸ್ ನೋ ಲಾ.